श्रीमन्महीशूरमही परिमंगल चामराजेन्द्रात्मज राजराजेन्द्र श्रीकृष्णराजेन्द्र सार्वभौम श्रीमत् सकल गुणशील संपन्न सौंदर्य युवराज गंभीर नरसराज नमोस्तुते। खंडीरवनसराय नामांकित भारितोष विजयी गुंडू 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 कर्नाटक प्रहसन प्रपितामह पंडित मंडलाग्रेसर चंड प्रचंड गुंडू गुंडू राय नमोस्तुमे। ಸ್ವಾಮಿ ನಗಬೇಕಾದ್ದೇನಿಲ್ಲ. ಈಗಿನ ಕಾಲದಲ್ಲಿ ಅವರವರ ಯೋಗ್ಯತೆ ಅವರವರು ಗೊತ್ತೇ ಹೊರತು ಇದರಿಗೆ ಗೊತ್ತು ಅಲ್ಲ. ಆ ಇಂಗ್ಲಿಷ್ ನಲ್ಲಿ ಪೊಯೆಟ್ ಅನ್ನೋ ಕವಿ ಹೇಳ್ತಾನಲ್ಲ, ಟು ಫಾಲ್ ಇನ್ ಲವ್ ವಿತ್ ಒನ್ಸ್ ಓನ್ ಸೆಲ್ಫ್ ಇಸ್ ಅ ಲೈಫ್ ಲಾಂಗ್ ಪ್ಯಾಷನ್ ಎಂಬಂತೆ ಕವಿ ಕೇಸರಿಗಳಲ್ಲಿ ನನಗಿರುವ ಭಕ್ತಿ, ಶ್ರದ್ಧೆ, ವಿನಯ, ಗೌರವ ಇತ್ಯಾದಿಗಳು ನನ್ನ ಜೀವನ ಪರ್ಯಂತವೂ ಸ್ವಲ್ಪ ಮಾತ್ರವೂ ಕಡಿಮೆಯಾಗದ್ರಲ್ಲಿ ಸಂಶಯವೇ ಇಲ್ಲ. ಇರಲಿ ಇರಲಿ ಇರಲಿ. ಖಂಡಿತ ಮಹಾಶಯರಿಗಳ ಮರ್ಯಾದೆ ಸಲ್ಲಿಸಿದ್ದಾಯಿತು. ಓಹೋ, ಸರ್ವಗುಣ ಸಂಪನ್ನರಾದ ಸುಬೀಕರು ನಾಟಕಾವಲೋಕನಕ್ಕೆ ಕಾತುರ ಕಾಯ್ತಿದ್ದಾರೆ. ಇನ್ನೇನು ರಂಗಸ್ಥಳ ಚಮಕಾರಿ ಇಲ್ಲ, ಹೊರಳೋರು ಸ್ವಲ್ಪ ತಕ್ಲೀಫು. ಇರಲಿ ಇರಲಿ, ಬರದೆ ಬೀಳೋ ಹಾಗೇನು ಇಲ್ಲ. ಮತ್ತಿನ್ನೇನು ಏನೋ ಮರ್ತಂಗಾಯ್ತಲ್ಲ. ಕಂಡಕ್ಟರ್ ಎಲ್ಲಪ್ಪ ನೋಡಿ, ಈಗಿನ ಕಾಲದಲ್ಲಿ ನಾಟಕ ಬರೋ ಕವಿಗಳು ಕಂಡಕ್ಟರ್ ನಂಬೋದಕ್ಕಿಂತ ಕಾಡು ಹೋಗೋದೇ ಮೇಲು. ಏನಪ್ಪ ಮಾಡೋದು? ಎಲ್ಲಪ್ಪ ಕಂಡಕ್ಟರು ಎಲ್ಲಪ್ಪ ಇದೇನಯ್ಯ ಇದು ಹುಡುಗಾಟ ಅನ್ಕೊಂಡಿದ್ಯ ನಾಟಕ ಅಂಬೋದು. ಅದ್ ಕಣಯ್ಯ, ಅವತ್ತೇನೋ ನಾಟಕ ಜರುಗಿಸೋದಲ್ಲ ದ್ವಿತೀಯ ಪಂಡಿತ ಅಂತೆಲ್ಲ ಜಂಬ ಕೊಚ್ಕೊಂಡು ಇವಾಗ ಸುವೀಕೃತ ಕಾದಿರೋ ಸಮಯಕ್ಕೆ ಸರಿಯಾಗಿ ನಾಟಕ ಹೇಸಿಗೆಯಲ್ಲಿ ಸುಮ್ಮನೆ ಧ್ವಜಸ್ತಂಭಾರ ನಡ್ಕೊಂಡು ನಕ್ಷತ್ರ ಅಂತ ಕೇಳ್ತಿದ್ಯಾ? ಕಣಯ್ಯ, ಎಷ್ಟೋ ಸಹಸ್ರಾರು ಜನ್ಮ ನಾಯಿ ನರಿ ಕುತ್ತೆ ಕಿರುಬುಗಳಾಗಿ ಹುಟ್ಟುಬಿಟ್ಟು ಕಡೆಗೆ ಆ ಜಗದೀಶನ ಅನುಗ್ರಹದಿಂದ ಮನುಷ್ಯ ಜನ್ಮ ಪಡೆಯೋದು ಎಷ್ಟು ದುರ್ಲಭ. ಹಾಗೆ ಪಡೆದ ಜನ್ಮದಲ್ಲಿ ನಾಟಕ ಬರೆಯೋ ಯೋಗ್ಯತೆ ಬರಬೇಕು ಅಂತ ಹೇಳಿದ್ರೆ ಆ ಸರಸ್ವತಿನ ಎಷ್ಟು ಆಶ್ರಯಿಸಬೇಕು ನನಗೆ ಏನು. ಹಾಗೆ ಬರೋದು ನಾಟಕಗಳು ಒಂದೋ ಎರಡು. ಹಾಗೆ ಬರೋದು ಒಂದರ ನಾಟಕಗಳಲ್ಲಿ ಈ ರಂಗಸ್ಥಳದ ಮೇಲೆ ಬಂದು ಪ್ರದರ್ಶಿಸಬೇಕಾಗಿರುವಂತ ಯೋಗ್ಯತೆ ಇರೋದು ಅರ್ಧನೋ ಇಲ್ಲ ಅಬ್ಬಬ್ಬ ಅಂದ್ರೆ ಒಂದು. ಅದರಲ್ಲೂ ಇಂತಹ ಸರ್ವಗುಣ ಸಂಪನ್ನರಾದ ಸಭೀಕರನ್ನು ಸಂಗ್ರಹಿಸೋದು ಎಷ್ಟು ದುರ್ಲಭ. ಇದನ್ನೆಲ್ಲ ಹೊಲಿಸಿ ನಾಟಕ ನಡೆಸ್ಕೊಡಯ್ಯ ಅಂತ ನನ್ನ ಜೊತೆ ನಿನ್ ಕೈ ಕೊಟ್ರೆ ನಾಚಿಕೆ ಹೆಸಿಗೆಲ್ಲ ಸುಮ್ಮನೆ ನಿಂತಿಯಲ್ಲಯ್ಯ. ಅಭಯ ಕೊಡಯ್ಯ ಆಕಾಶವಾಣಿ. ಸ್ವಾಮಿ ಗುಂಡೂರಾಯ, ನೀವೇನು ಹೆದರಬೇಡಿ. ನಾಟಕಕ್ಕೆ ಬೇಕಾದರೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೇನು. 9 ಗಂಟೆ ಠಾಂಗ್ ತೊಡಿತ್ಲೂ ಆ ಪದೇ ಸರ್ರ ನೋಡ್ತೀರಿ. ಹೌದು, ಈ ನಾಟಕಕ್ಕೆ ಬೇಕಾದ ಸಾಮಾನುಗಳು, ಪಾರ್ಟ್ಗಳು, ತೆಕ್ಕೊಳ್ಳೋ ಜನಗಳು ಇವನ್ನೆಲ್ಲ ಜಮಾಯಿಸೋದು, ರಿಹರ್ಸಲ್ಸ್ ಮಾಡಿಸೋದು, ನಾಟಕ ಮಾಡಿಸೋದು, ಇವನ್ನೆಲ್ಲ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ತರ ಹಾಕ್ಬಿಟ್ರೆ ಹೊರತು ಇದೇನ್ ನಾಟಕ? ಒಂದ್ ಕಂದ ಇಲ್ಲ, ಒಂದ್ ಪದ್ಯ ಇಲ್ಲ, ಒಂದ್ ಹಾಡಿಲ್ಲ. ಇದೇನೋ ಹೊಸ ನಮೂನೆ ಆಗಿ ಬರ್ತಾಗಿದೆಯಲ್ಲ. ಇದೇನ್ ಗುಟ್ಟು ಸ್ವಾಮಿ? ಗುಂಡೂರಾಯ ಏನು ನಾವುದ ಸುಬ್ಬು ಸ್ವಾಮಿ ಗುಂಡು ರಾಯ ಸ್ನೇಹಕ್ಕಿದೇನು ಇದೇನಯ್ಯ ಬೆಲೆ ನ್ಯಾಯನೇ ಇದು. ಅಲ್ಲ ನೀನು ಮರೆತು ನೀನು ಮರೆತುಬಿಟ್ರು ನಾನು ಅದು ಮರೆಯೋಕ್ಕಾಗುತ್ತೆ ಅಲ್ಲ. ನಾವಿಬ್ಬರು ಹುಟ್ಟಿದ್ದು ಒಂದೇ ದಿವಸ, ಒಂದೇ ನಕ್ಷತ್ರ, ಒಂದೇ ಲಗ್ನ. ಅಕ್ಕಪಕ್ಕದ ಮನೇಲಿ ಲವಾಕುಶ ಹುಟ್ಟಿದ್ವಿ. ಶೈಶವ ಬಾಲ್ಯ ಎಲ್ಲ ಜೊತೆಲಿ ಅಶ್ವಿನಿ ಕುಮಾರ್ ಹಾಗೆ. ಇನ್ ಸ್ಕೂಲಿಗೆ ಸೇರಿದ್ದು ಒಂದೇ ದಿವಸ, ಒಂದೇ ಕ್ಲಾಸು, ಒಂದೇ ಬೆಂಚು, ಅಕ್ಕಪಕ್ಕದಲ್ಲೇ ಕೂತ್ಕೊಬೋದು. ಟೋಕ್ ಡೈಲಿ ಚಕ್ಕರ್ ಹೊಡಿಲಿ ಸ್ಕೂಲ್ಗೆ ಎಲ್ಲ ಜೊತೆಲಿ. ಇನ್ ಪರೀಕ್ಷೆಯಲ್ಲಿ ಪಕ್ಕದಲ್ಲೇ ಕೂತ್ಕೊಳ್ಳೋದು. ಕಾಪಿ ಹೊಡೆಯೋ ಬಾರ್ತೆ ಇಲ್ಲ. ಯಾಕಂದ್ರೆ ಇಬ್ರಿಗೂ ಆನ್ಸರ್ಸೇ ಗೊತ್ತಿಲ್ಲ ನೋಡಿ. ಅದು ನಾಗ್ತಾ ಇದೆಯಾ ನಮ್ಮ ಈ ಸೆಂಟಿಮೆಂಟ್ ಆಫ್ ಫ್ರೆಂಡ್ಶಿಪ್ ಅನ್ನೋದನ್ನ ಸ್ಕೂಲ್ಗೆ ಪ್ರೂವ್ ಮಾಡ್ಬಿಡ್ಬೇಕು.
ನೆನಪಿಲ್ವಾ? ಅದೇ ಸುಬ್ಬು ಆ ಕನ್ನಡ ಮುಂಚಿಗಳನ್ನ ದೇವಡಿ ಎನಿಸೋದಕ್ಕೆ ಆ ಪಾಪಿಷ್ಟ ಕ್ರೂರಾತ್ಮ ಕಠಿಣ ಹೃದಯ ಬಾಲ ವೈರಿ ಹೆಡ್ಮಾಸ್ಟ್ರು ಒಂದ್ ಕೈಯಲ್ಲಿ ಒಬ್ಬನ್ನ ಇನ್ನೊಂದು ಕೈಯಲ್ಲಿ ಇನ್ನೊಬ್ಬನ್ನ ತಿಳ್ಕೊಂಡು ಒಂದೇ ರೂಮ್ಗೆ ಸುಬ್ಬು ಜ್ಞಾಪಕ ಇದೆಯಾ? ಶ್ರೀಮದ್ ರಾಮಾಯಣದಲ್ಲಿ ಅರಣ್ಯ ಕೇಳ್ಕೊಂಡು ಹೋಗ್ತಾನಲ್ಲ ಆ ರಾಮ ಲಕ್ಷ್ಮಣರನ್ನ ಆ ವಿಶ್ವಾಮಿತ್ರ ಹೇಳ್ಕೊಂಡು ಹೋಗಿ ಒಂದೇ ರೂಮ್ ಒಂದೇ ಬೆತ್ತ ಇಬ್ಬರಿಗೂ ಸರಿಯಾಗಿ ಚಲಾಯಿಸಿ ಹುಗ್ಗಿ ಹಾಕಿ ಡಿಸ್ಮಿಸ್ ಮಾಡಿ ಕಳಿಸ್ದಾಗ ಸುಬ್ಬು ಸ್ಕೂಲೇ ನೋಡ್ತಾ ಇದೆ. ಸನ್ ಶೈನಿಂಗು ಸನ್ಲೈನ್ ಸೈಟು ಒಬ್ಬರು ಹೆಗಲ ಮೇಲೆ ಒಬ್ಬರು ಕೈ ಹಾಕೊಂಡು ಆ ಗೇಟ್ ಬಿಟ್ಟು ಆಚೆ ಬಿಟ್ಟು ಇಂಥ ಸೊಬ್ಬಿಡದಂತ ಸ್ನೇಹನ ಕಾಲು ನಿಮಿಷದಲ್ಲಿ ಕರಗಿಸ್ಬಿಟ್ಟಿಯ ಸ್ವಾಮಿ ಕುಂಡು ರಾಯ ಏನೋ ಬಾರಿ ಅರ್ಥ ಬರ್ಕೊಂಡಂತೆ ನಾನು ಅಂತಸ್ತು ಐಶ್ವರ್ಯ ಪದವಿ ಎಲ್ಲ ಪೋಣಿಸ್ಕೊಂಡ್ಬಂದ್ಬಿಟ್ಟು ನನಗೆ ಆ ಕೃಷ್ಣಮಾಚಾರ್ಯರು ಕರಿಬಸಪ್ಪ ಪಂಗಡಕ್ಕೆ ಸೇರ್ಬಿಟ್ಟಂತೆ ನನ್ನ ಪ್ರಾಣ ಸ್ನೇಹಿತ ನನ್ನ ಸ್ವಾಮಿ ರಾಯರೇ ಸುಬ್ಬು ಇದೆಲ್ಲ ನಶ್ವರ ಸುಬ್ಬು ನಶ್ವರ ಸ್ನೇಹಿತರು ಬೇರೆ ಇನ್ಯಾವುದೂ ಇಲ್ಲ. ಎಲ್ಲ ಬಿಟ್ಬಿಟ್ಟು ಸದ್ದು ಕೂತಿದೆಯಲ್ಲ ಪ್ರೀತಿಯಿಂದ ಗುಂಡು 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 ಅಂತ ಕೂಗ್ ಸುಬ್ಬು ಸುಬ್ಬ ಇದೆಲ್ಲ ಹೊಸ ನಮೂನೆಯಾಗಿ ನಾಟಕ ಇದೆಯಲ್ಲ ಇದೇನ್ ನಾಟಕ ಅಂತ ಕೇಳಿದ್ಯಲ್ಲ ಅದನ್ನೆಲ್ಲ ನಾನು ಮುಂಚೆ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ತಕ್ಲೀಫ್ ತಗೊಂಡು ನಾಟಕ ಜರುಗಿಸ್ಕೊಡ್ತೀಯೋ ಇದು ಅಂತ ಅನುಮಾನ ಶಂಕೆ ಅಭಯ ಕೊಟ್ಬಿಟ್ಟೆ ನಾವು ಜರುಗಿಸ್ಕೊಡ್ತೀವಿ ಅಂತ ಈಗೆಲ್ಲ ವಿವರವಾಗಿ ಹೇಳ್ತೀನಿ. ಲಾಲ್ಸು ಸುಬ್ಬು ಲಾಲ್ಸು ಸುಬ್ಬು ಪ್ರಥಮತಃ ಇದು ನಾಟಕವೇ ಅಲ್ಲ. ಸುಬ್ಬು ಇದೊಂದು ಲೆಕ್ಚರು. ಸುಬ್ಬ ನೋಡಪ್ಪ ಈ ಲೆಕ್ಚರು ನಿಮ್ಗೆ ಜ್ಞಾಪಕ ಇದೆಯಾ? ಚಿಕ್ಕಂದಲ್ಲೇ ನಮ್ಮ ಮೇಷ್ಟ್ರುಗಳು ಕೊಡ್ತಿದ್ದ ಲೆಕ್ಚರ್ಗಳು ಎಷ್ಟು ಅನಿಷ್ಟ ಅಂದ್ರೆ ಚಲಹುತ ಬುಕ್ಕ ನ್ಯಾಯ. ಅದಕ್ಕೆ ಈ ಸುದ್ದಿ ಬಂದಿರೋ ಏನ್ ಹೋಲ್ಸೋ ಈ ಹೊಲಸ್ ಹೋಟಲ್ಲಿ ಹೊಲಿಸ್ಬೇಕು ಸುದ್ದು ಇಲ್ಲಿ ಲೆಕ್ಚರ್ ಬಗ್ಗೆ ಹೇಳ್ತೀನಲ್ಲ ಈ ಚಿಕ್ಕಂದಲ್ಲಿ ಈ ನಮ್ಮ ಮೇಷ್ಟ್ರುಗಳು ಕೊಡ್ತಿದ್ದ ಲೆಕ್ಚರ್ಗಳು ಎಷ್ಟು ಇಷ್ಟವಾಗಿದ್ರು ಕೂಡ ಈಗಿನ ಈಚೆಗೆ ಯಾಕೋ ಒಂದು ಲೆಕ್ಚರ್ ಕೊಡ್ಬೇಕು ಅನ್ನೋ ಚಪ್ಪಲ ಹಾಕ್ಬಿಡ್ತೀನಿ. ಏನು ಮಾಡೋದು ಸುಬ್ಬು ಈಗಿನ ಕಾಲದಲ್ಲಿ ಲೆಕ್ಚರ್ ಕೊಡ್ತೇನೆ ಅಂತ ಹೇಳಿದ್ರೆ ಜನರು ಸಿಗೋದು ದುರ್ಲಭ. ಜುಟ್ಟಿಟ್ಕೊಂಡು ಹೇಳ್ಕೊಂಡ್ಬಂದು ಕುರ್ಚಿ ಕಟ್ಟಾಕಿ ಕೇಳಿಸೋರು ಸಿಗೋದು 2-3 ಮಂದಿ. ಹಾಗಿದ್ರು ಕೈನವಾನ್ಗೂ ಪಟೇಲರಿಗೂ ಪೈಸಾ ಕೊಟ್ಟು ಕೆಲಸ ಜರುಗಿಸ್ಕೊಳ್ಳೋಣ ಅಂತ ನೋಡೋದು ಅದು ಆಗಿಲ್ಲ. ಯಾಕಂತ ಸುಬ್ಬು ಹೇಳ್ತೇನೆ ಕೇಳೋ ಈಗಿನ ಕಾಲದಲ್ಲಿ ಜನಗಳು ಅದೇನೋ ಫ್ಯಾಷನ್ ನಮ್ಮ ಇಲಾಖೆ ಸೇರ್ಬಿಟ್ಟು ಆ ಕಟ್ಟು ಕ್ಲಾಪು ಮಾಡಿಸ್ಕೊಂಡ್ಬಿಡ್ತಾರೆ. ಹಾಕ್ಬಿಟ್ಟು ಜುಟ್ಟು ಹಿಡ್ಕೊಂಡು ಜನರನ್ನ ಹೇಳ್ಕೊಂಡ್ಬಂದ್ಬಿಟ್ಟಾಗ ಹಾಗೆ ಇನ್ನೊಂದು ಹಿಟ್ಮತ್ ಮಾಡ ಒಂದು ದೊಡ್ಡ ಹಾಲ್ ತಗೊಂಡೆ ಬಾಡಿಗೆ ಕೊಟ್ಟು ದೀಪಗಳನ್ನ ಇಟ್ಟಿಸ್ದೆ ಕುರ್ಚಿಗಳ ಮೇಲೆ ಕುತ್ಬಿಟ್ಟು ದೀಪ ಹಾಕಿದೆ. ಆಮೇಲೆ ಒಂದು ಹೊಂಡೆ ಕಾಫಿ ಕಾಯಿಸಿದೆ. ಆಮೇಲೆ ಒಂದು ದೊಡ್ಡ ತಟ್ಟೆ ಮಲ್ನಾಡ್ ಎಡಕೆ ಮೈಸೂರು ಎಲೆ ಚನ್ನಪಟ್ಟ ಸುಣ್ಣ ಇಟ್ಕೊಂಡು ಸುಬ್ಬ ದಾನಿ ತುಂಬಾ ಪನ್ನೀರು ಒಟ್ಟು ದಿಲ್ಬಹಾರ ಅಂತ ಹೇಳ್ಕೊಂಡು ಈ ಜನೋಪಕಾರಿ ಏನಿದೆಯಲ್ಲ ಅದು ಆಚೆ ನಿಂತ್ಕೊಂಡು ಹೋಗೋ ಬರೋರಿಗೆಲ್ಲರಿಗೂ 2 ಪನ್ನೀರ್ ಚುಮುಕ್ಸಿ ಎಲೆಕ್ಕೆ ಸುಣ್ಣ ಸವರ್ ಕೊಟ್ಟು ಅಪ್ಪಂದ್ರ ತೆಗೆದುಕೊಂಡು ದಯವಿಟ್ಟು ಬಂದರು ಒಂದು ಲೆಕ್ಚರ್ ಕೇಳೋದು. ಅರ್ಧ ಗಂಟೆ ಮೇಲೆ ಕೊರಿಯೋದಿಲ್ಲ ನಾನು. ನಿಮ್ಮ ಮನೆಗೆಲ್ಲ ಎಷ್ಟು ಕಾಣೆ ನೋಡ್ರಪ್ಪ ಮೋಡ ಬೇರೆ ಮುಚ್ಕೊಂಡು ಮಳೆ ಬರೋ ಹಾಗಿದೆ ನೋಡಪ್ಪ ಹಾಲು ಸೋರೋದಿಲ್ಲ ಕಾಫಿ ತಯಾರಿದೆ ಕುರ್ಚಿಗಳನ್ನೆಲ್ಲ ದಿಂಬು ಹಾಕಿದ್ದಾರೆ ಅಂತೆಲ್ಲ ಗೂಗಲ್ ಕೇಳಿದ್ರು ಸುಬ್ಬು ನಾನು ಪನ್ನೀರನ್ನು ಚೆನ್ನಾಗಿ ಚುರುಗಿಸ್ಕೊಂಡು ನಾನು ಕೂತ ಎಲೆ ಅಡಿಕೆ ಚೆನ್ನಾಗಿದ್ದು ಹೋಗ್ತು ಸುಬ್ಬು ನನ್ನ ಲೆಕ್ಚರ್ ಕೇಳೋ ಕ್ರಿಮಿಗಳೇ ಇಲ್ಲ. ನಾನು ಈ ಲೆಕ್ಚರ್ ಕೊಡಬೇಕು ಅಂತಿರುವ ಚಪ್ಪಲಾನ ತೀರಿಸ್ಕೊಂಡೇ ಚಟ್ಟ ಹಾಕಬೇಕು. ಆ ಕೆಂಪಾಂಬುಲಿ ಹೋದ್ರು ನನ್ನ ಲೆಕ್ಚರ್ ಕೇಳಬಾರ್ದು ಅಂತಾರೆ ಜನಗಳು. ಏನ್ ಮಾಡ್ಬೇಕು ಇದೇ ಯೋಚನೆ ಬೇಕಾದ್ರೆ ಅದು ಇನ್ಸ್ಪಿರೇಷನ್ ಅಂತಾರಲ್ಲ ಹಾಗೊಳಗೆ ಸುಬ್ಬು ನೀನು ನೆನಪಿದ್ಯಾ? ಚಿಕ್ಕಂದಲ್ಲಿ ನಾವು ಅಕ್ಕಿಪೇಟೆಯಲ್ಲಿ ಕೂತ್ಕೊಂಡು ಅವಾಗವಾಗ ಅರಳಿಪೇಟೆಗೆ ಹೊರಡ್ಬಿಟ್ಟು ಆ ಗ್ರಾಮಫೋನು ಅಂತ ಗ್ರಾಮಫೋನ್ ಕೊಟ್ಟಿಲ್ವಾ ಸುಬ್ಬು ನಿಮಗೆ? ಅದೇ ಒಂದು ದೊಡ್ಡ ಗುರಿ ಮರಕ್ ಪೆಟ್ಟಿಗೆ ಒಂದು ದೊಡ್ಡ ಗಡಿಯಾರ ತಗೊಳ್ಳೋದು ಅದ್ರ ಚಮಡ ಸುರಿದ್ಬಿಟ್ಟು ಅದ್ರ ಹೊಟ್ಟೆಯಲ್ಲಿ ತೆಗೆದ್ಬಿಟ್ಟು ಆ ಪೆಟ್ಟಿಗೆ ಜೋಡಿಸೋದು ಅದನ್ನ ಮುಚ್ಚಿಟ್ಬಿಟ್ಟು ಒಂದು ಗೊಬ್ಬರ ಚಕ್ರ ಸುಚ್ಚೋದು ಅದ್ರ ಮೇಲೆ ಒಂದು ಕುರಿ ದೋಸೆ ರೆಕಾರ್ಡು ಅದು ಹಾಕ್ಬಿಟ್ಟು ಒಂದು ಸೂಜಿ ಚುಚ್ಚಿ ಒಂದು ಬೊಂಬ್ ಹಾಕಿದ್ರೆ ಸುಬ್ಬು ನಾವೇನೇನು ತಗೊಳ್ತೀವೋ ಅದನ್ನೇ ನಮಗೆ ಬೀಳುತ್ತೆ. ಇನ್ ತಸ್ಬೀರ್ ಪೆಟ್ಟಿಗೆ ಸುಬ್ಬು ಕ್ಯಾಮರ ಅಂತ ಚಿತ್ರವಾದ ಪ್ರಾಣಿ ಸುಬ್ಬು ಜಂತು ಪಂಚಪಾದ ಅದಕ್ಕೆ ಹಿಂದ್ಗಡೆ ಬುರ್ಕಿ ಹಾಕೊಂಡು ಬೆದರಿಸ್ತಾವಲ್ಲ ಅವನ್ನೆರಡು ಆ ಪೆಟ್ಟಿಗೆಯನ್ನು ಒಯ್ದು ಏಕಾಕ್ಷಿ ಕೊಂಡೊಂದೆ ಅದೆರಡನ್ನು ಇಟ್ಕೊಂಡು ಈ ಸುತ್ತಲಾಡೋ ಜನಗಳು ಅವರ ಆಡೋ ರೀತಿಗಳು ನೀತಿಗಳು ಭಾಷೆಗಳು ಎಲ್ಲಾನು ಸಂಗ್ರಹಿಸಿಕೊಂಡು ಪಟ್ಟಾಗಿ ಸುಬ್ಬು ರಂಗಸ್ಥಳ
ಬಹಿರಂಗ ಸ್ಥಳ ಸುತ್ತು ನಾನ್